ಸೊ ಈಗ ಡೆಸರ್ಟ್ ಸಫಾರಿ ಮುಗಿಸ್ಕೊಂಡು 7:30 ಆಗಿದೆ. ಇಲ್ಲೊಂದು ಕ್ಯಾಂಪ್ ಕರ್ಕೊಂಬಂದಿದ್ದಾರೆ. ಇಲ್ಲಿ ಕ್ಯಾಮಲ್ ರೈಡ್ ಕೂಡ ಇರುತ್ತೆ. ಕ್ಯಾಮಲ್ ರೈಡ್ ಫ್ರೀ ಅಂತ ಹೇಳಿದ್ರು. ಜನ ಜಾಸ್ತಿ ಇದ್ದಾರೆ. ಸೊ ಆದರೆ ಅದನ್ನು ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಇವ್ರದ್ದು ಒಂದು ಸಾಂಪ್ರದಾಯಿಕ ನೃತ್ಯ ಏನಿದೆ, ಈ ಬೆಲ್ಲಿ ಡ್ಯಾನ್ಸ್ ಅಂತಾರಲ್ಲ, ಆ ಬೆಲ್ಲಿ ಡ್ಯಾನ್ಸ್ ಕೂಡ ಇರುತ್ತಂತೆ ಶೋ. ಅದಾದಮೇಲೆ ಇಲ್ಲಿ ಊಟ ತಿಂಡಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು. ದಟ್ ಡಿಪೆಂಡ್ಸ್ ಆನ್ ಪ್ಯಾಕೇಜ್. ಸೊ ನೀವು ಯಾವ ರೀತಿ ಬುಕ್ ಮಾಡಿರ್ತೀರಾ ಆ ರೀತಿ ನಿಮ್ಗೆ ಅರೇಂಜ್ ಮಾಡಿಕೊಡ್ತಾರೆ. ಸೊ ನಾವು ಇಲ್ಲಿ ಬಂದಿರೋ ಜಾಗದಲ್ಲಿ ಇವಾಗ ಒಂದು ಡ್ಯಾನ್ಸ್ ಶೋ ಇದೆ. ಅದನ್ನು ನೋಡಿ ನೆಕ್ಸ್ಟು ಮುಂದುವರಿಯೋಣ. ನೋಡಿ, ಇದೇ ಆ ಕ್ಯಾಂಪ್ ಇರುವಂಥ ಒಂದು ದೃಶ್ಯ. ಎಲ್ಲ ಏನಿದೆ, ನೆಲದ ಲೆವೆಲಲ್ಲಿ ಒಂದು ಮೊಘಲ್ ಸ್ಟೈಲಲ್ಲಿ ಸೀಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಇವ್ರದ್ದೊಂದು ಟ್ರೆಡಿಷ್ನಲ್ ನೃತ್ಯ ಇರುತ್ತೆ, ಅದನ್ನು ನೋಡ್ಬೋದು. ನೋಡಿ, ಹೀಗಿದೆ ಇದು ಕ್ಯಾಂಪ್. ನೋಡಿ ಹೇಗಿದೆ ಅವ್ರ ಸೆಟ್ಟಿಂಗ್ಸು. ಈ ರೀತಿ ಚೇರ್ಸ್ಗಳು ಹಾಕಿದ್ದಾರೆ, ಇಲ್ಲಿ ಕೂತ್ಕೊಂಡು ನೋಡೋವಂಥದ್ದು. ಅಲ್ಲೇನಿದೆ ಅದು VIP ಸೆಕ್ಷನ್ ಅಂತ, ಸೋಫಾ ಸೆಟ್ ಥರ ಹಾಕಿದ್ದಾರೆ. ಸೊ ಬಾರ್ ಕೌಂಟರ್ಸ್ ಇದೆ, ಫುಡ್ ಕೌಂಟರ್ಸ್ ಇದೆ. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಈ ರೀತಿ ಒಂದು ಮುಘಲ್ ಸ್ಟೈಲಲ್ಲಿ ಕೂತ್ಕೊಳ್ಳೋ ಅಂಥದ್ದು. ಈ ರೀತಿ ಚೇರ್ಸ್ ಹಾಕಿರ್ತಾರೆ. ಈ ಸ್ಟೇಜ್ ಏನಿದೆ, ಈ ಸ್ಟೇಜಲ್ಲಿ ಈ ಬೆಲ್ಲಿ ಡ್ಯಾನ್ಸ್ ಅನ್ನೋದು ನಡಿಬಹುದು. ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಸ್ಟೇಜ್ ಅದಕ್ಕೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಪಾರ್ಟಿನಲ್ಲಿ ಈ ದುಬೈನ ಸ್ಪೆಷಲ್ ಈ ಶೀಶಾ, ಈ ಹುಕ್ಕಾ ಇಲ್ಲ ಅಂತ ಹೇಳಿದ್ರೆ ಪಾರ್ಟಿ ಕಂಪ್ಲೀಟ್ ಆಗೋಲ್ಲ. ನೋಡಿ, ಹುಕ್ಕಾಸ್ ಕೂಡ ಇದೆ, ಅದಕ್ಕೊಂದು ಸ್ಪೆಷಲ್ ರೇಟ್ ಇರುತ್ತೆ. ಇದೊಂಥರ ಆ್ಯಂಟಿಕ್, ಇವ್ರದ್ದು ಟ್ರೆಡಿಷನ್ ಹುಕ್ಕಾ ಅನಿಸುತ್ತೆ. ಡಿಫ್ರೆಂಟ್ ಆಗಿದೆ, ತುಂಬ ಉದ್ದಕ್ಕಿದೆ. ಸೊ ಈ ಪಾರ್ಟಿ ನಡಿಬೇಕಾದ್ರೆ ಮಧ್ಯ ಈ ಈಗಲ್ ಅಂತಾರಲ್ಲ, ಅದನ್ನು ತೊಗೊಂಬಂದು ಅದ್ರ ಜೊತೆಗೆ ಫೋಟೋ ಇಟ್ಸ್ಕೊಳ್ತೀರಾ. ಒಂದು 10 dirhams 20 dirhams ಅಂತ ಚಾರ್ಜ್ ಮಾಡ್ತಾ ಇರ್ತಾರೆ. ಆ ಒಂದು ಹದ್ದುಗಳು ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಹೇಗಿದೆ ಈಗಲು, ಅದ್ರ ಕಣ್ಣು ನೋಡಿ, ಕೊಪ್ಪು ತೆಗಿತಾ ಇದೆ ಆಲ್ರೆಡಿ ಅಟ್ಯಾಕ್ ಮಾಡೋಕ್ಕೆ. ಸೊ ಅಲ್ಲೊಂದಿದೆ ರೆಡಿಯಾಗಿ. ಇದ್ರ ಜೊತೆ ಫೋಟೋ ತೆಗೆಸ್ಕೊಬೇಕಂತ ಹೇಳಿದ್ರೆ ನಿಮ್ಗೊಂದು ಮಿನಿಮಮ್ ಒಂದು 10 dirhams ಆದರೂ ಚಾರ್ಜ್ ಮಾಡ್ತಾರೆ. ಇಲ್ಲಿ ತುಂಬ ಜನ ಟ್ರೂಪ್ ಬರ್ತಾರೆ. ನಾವೇನು ಆರ್ಗನೈಸರ್ಸ್ ಅಥವಾ ಪ್ಯಾಕೇಜ್ ತೊಗೊಂಡಿರ್ತೀವಿ, ಡಿಫ್ರೆಂಟ್ ಪ್ಯಾಕೇಜಸ್. ಸೊ ಅಲ್ಟಿಮೇಟ್ಲಿ ಅವ್ರು ಇಲ್ಲಿ ಬಂದು ಸ್ಟೇ ಆಗ್ತಾರೆ ಈ ಶೋಗೆ. ಒಬ್ಬೊಬ್ಬರು ಏನು ಗ್ರೂಪ್ ಇರುತ್ತೆ, ಆ ಟ್ರೂಪ್ಗೆ ಸಪ್ರೇಟ್ ಒಂದು ಬೊಫೆಟ್ನ ಒಂದು ಸಪ್ರೇಟ್ ಜಾಗದಲ್ಲಿ ಅರೇಂಜ್ ಮಾಡಿರ್ತಾರೆ. ನಮ್ಮ ಬೊಫೆಟ್ಗೆ ಹೋಗಿ ನಾವು ಊಟ ಮಾಡ್ಕೊಳ್ಬೋದು. ಹಾಗೆ ಡ್ರಿಂಕ್ಸ್ ಏನಾದರೂ ಇದ್ರೂ ಅದನ್ನು ಸಪ್ರೇಟಾಗಿ ಅರೇಂಜ್ ಮಾಡಿರ್ತಾರೆ. ನೋಡಿ ಹೇಗಿದೆ. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದಾರೆ ಈಗ, ಅದೆಲ್ಲ ಕಂಪ್ಲೀಟ್ಲಿ VIP ಕೌಂಟರ್ಸ್ ಅಂತೆ. ಬಹಳಷ್ಟು ಈ ಸೌತ್ ಆಫ್ರಿಕನ್ಸ್, ಕೀನ್ಯಾ ಆ ಕಡೆ ಸೈಡ್ ಬಂದಿರೋರು ಇದ್ದಾರೆ. ಮತ್ತು ಹೈ ಪ್ಯಾಕೇಜ್ ಏನಿರುತ್ತೆ ಅದನ್ನು ಆಪ್ಟ್ ಮಾಡಿರೋರು ಇಂಡಿಯನ್ಸ್ ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ.
ಈಗ ಕಂಪ್ಲೀಟ್ಲಿ ಏನಿದೆ ಇದೊಂದು ಶೋ ಎಂಡ್ ಆಗಿದೆ. ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಫೈನಲಿ ಲಾಸ್ಟಲ್ಲಿ ಈ ಬೆಲ್ಲಿ ಡ್ಯಾನ್ಸ್ ಅನ್ನೋದನ್ನು ಇಟ್ಟು ಅವ್ರು ಟ್ರೆಡಿಷ್ನಲ್ ಡ್ಯಾನ್ಸ್ ಮುಖಾಂತರ ಕ್ಲೋಸ್ ಮಾಡಿದ್ದಾರೆ. ಈಗ ವಾಪಸ್ ರೂಮಿಗೆ ಹೋಗುವಂಥ ಸಮಯ. ಸೈನಿಂಗ್ ಆಫ್ ಫ್ರಮ್ ದಿ ಟ್ರಾವೆಲ್ ಥೆರಪಿ ಅಮರನಾಥ್. ಥ್ಯಾಂಕ್ ಯು ಸೋ ಮಚ್. जाके ये लोग मैच खेले, ये लोग आए थे, वहाँ भी ऐसा कुछ भी नहीं था.